ಈಗ ನಾವು ಮೆಂಬ್ರೇನ್ ಮತ್ತು ಸೆಲ್ ಎಲಿಮೆಂಟಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಮೆಂಬ್ರೇನ್ ವರ್ಸಸ್ ಸೆಲ್. ಓಕೆ, ಒಂದು ಕಡೆ ಮೆಂಬ್ರೇನ್ ಎಲಿಮೆಂಟು, ಇನ್ನೊಂದು ಕಡೆ ಸೆಲ್ ಎಲಿಮೆಂಟು. ಮೆಂಬ್ರೇನ್ ಎಲಿಮೆಂಟಲ್ಲಿ ಸ್ಟಿಫ್ನೆಸ್ ಚೇಂಜಸ್ ಇರುತ್ತೆ. ಯಾವ ಥರಪ್ಪ ಅಂತಂದರೆ, ಇನ್ ಪ್ಲೇನ್ ಸ್ಟಿಫ್ನೆಸ್ಸು ಇರುತ್ತೆ, ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ಸು ಇರೋದಿಲ್ಲ. ಸೆಲ್ ಎಲಿಮೆಂಟಲ್ಲಿ ಇನ್ ಪ್ಲೇನ್ ಸ್ಟಿಫ್ನೆಸ್ಸು ಮತ್ತು ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ಸು ಎರಡೂ ಇರುತ್ತೆ, ಎರಡು ಕನ್ಸಿಡರ್ ಆಗಿರುತ್ತೆ. ಸೊ ಈಗ ಇನ್ ಪ್ಲೇನ್ ಅಂದ್ರೇನು, ಔಟ್ ಆಫ್ ಪ್ಲೇನ್ ಅಂದ್ರೇನು ಅದನ್ನು ಒಂಚೂರು ನೋಡ್ಬಿಡೋಣ. ಇದು ಸ್ಲ್ಯಾಬ್ ಇದೆ, ಈ ಸ್ಲ್ಯಾಬಲ್ಲಿ ಇದೇನಿರುತ್ತೆ, ಇದು ಎಕ್ಸ್ ಡೈರೆಕ್ಷನ್ ಇರುತ್ತೆ, ಇದೇನಿದೆ ವೈ ಡೈರೆಕ್ಷನ್ನು, ಇದೇನಿದೆ ಝಡ್ ಡೈರೆಕ್ಷನ್ನು. ಹೌದಾ? ಈಗ ನಾವು ಎಕ್ಸ್ ಡೈರೆಕ್ಷನ್ ಇದೇನಿದೆಯಲ್ಲ, ಈ ಡೈರೆಕ್ಷನ್ಗೆ ಇನ್ ಪ್ಲೇನ್ ಡೈರೆಕ್ಷನ್ ಅನ್ಬೋದು. ವೈ ಅನ್ನು ಕೂಡ ಇನ್ ಪ್ಲೇನ್ ಅಲ್ಲೇ ಬರುತ್ತೆ. ಝಡ್ ಎಲ್ಲಿ ಏನು ಬರುತ್ತೆ ಅಂತಂದರೆ ಔಟ್ ಆಫ್ ಪ್ಲೇನ್ ಬರುತ್ತೆ. ಈಗ ನಮ್ಮ ಮೆಂಬ್ರೇನಲ್ಲಿ ಇನ್ ಪ್ಲೇನ್ ಸ್ಟಿಫ್ನೆಸ್ ಪ್ರೆಸೆಂಟ್ ಇದೆನಾ? ವೈ ಅಂತಂದರೆ ಇನ್ ಪ್ಲೇನ್ ಸ್ಟಿಫ್ನೆಸ್ ಪ್ರೆಸೆಂಟ್ ಇದೆನಾ? ಈ ವೈ ಡೈರೆಕ್ಷನಲ್ಲಿ ಇನ್ ಪ್ಲೇನ್ ಸ್ಟಿಫ್ನೆಸ್ ಪ್ರೆಸೆಂಟ್ ಇದೆ. ಝಡ್ ಡೈರೆಕ್ಷನಲ್ಲಿ ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ ಪ್ರೆಸೆಂಟ್ ಇಲ್ಲ. ಸೊ ಹಾಗಾಗಿ ಎಲ್ಲೆಲ್ಲಿ ಇನ್ ಪ್ಲೇನ್ ಸ್ಟಿಫ್ನೆಸ್ ಇರುತ್ತಲ್ಲ ಮೆಂಬ್ರೇನ್ ಇದ್ದಾಗ, ಇದು ಇನ್ ಪ್ಲೇನ್, ಇದು ಎಕ್ಸ್ ಡೈರೆಕ್ಷನ್ ಏನು ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ ಲೋಡನ್ನು. ಸಿಮಿಲರ್ಲಿ ಇದು ಕೂಡ ವೈ ಡೈರೆಕ್ಷನ್ ಕೂಡ ರೆಸಿಸ್ಟ್ ಮಾಡುತ್ತೆ ಲೋಡನ್ನು. ಯಾಕಪ್ಪ ಅಂತಂತಂದರೆ ಇನ್ ಪ್ಲೇನ್ ಸ್ಟಿಫ್ನೆಸ್ ಇದೆ. ಸೊ ಹಾಗಾಗಿ ನಮ್ಮದು ಸ್ಲ್ಯಾಬಲ್ಲಿ ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ ಅಂತಂದರೆ ಝಡ್ ಡೈರೆಕ್ಷನ್ನು. ಇಲ್ಲಿ ಮೆಂಬ್ರೇನಲ್ಲಿ ಝಡ್ ಡೈರೆಕ್ಷನ್ನು ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ ಇದೆ ಅಂತಂದರೆ ಇಲ್ಲಿ ಏನಾಗ್ತಾ ಇದೆ, ಲೋಡು ರೆಸಿಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಾವು ಹೇಳ್ಬೋದು, ಇಟ್ ಡಸ್ ನಾಟ್ ರೆಸಿಸ್ಟ್ ದಿ ಲೋಡ್. ದ ಲೋಡ್ ವಿಲ್ ಬಿ transferred 100% to the supporting element. ಅಂದ್ರೆ ಏನಪ್ಪ ಅಂತಂದರೆ, ಮೆಂಬ್ರೇನಲ್ಲಿ ಔಟ್ ಆಫ್ ಪ್ಲೇನ್ ಸ್ಟಿಫ್ನೆಸ್ ಇರದ ಕಾರಣ ಅದೇನು ಮಾಡುತ್ತೆ, ಲೋಡ್ ಏನೇ ಲೋಡ್ ಹಾಕಿದ್ರು ಈ ಸ್ಲ್ಯಾಬ್ ಮೇಲೆ, ಆ ಲೋಡು ಡಿಸ್ಟ್ರಿಬ್ಯೂಟ್ ಆಗಿ ಸಪೋರ್ಟಿಂಗ್ ಎಲಿಮೆಂಟ್ ಮೇಲೆ 100% ಲೋಡನ್ನು ಡಿಸ್ಟ್ರಿಬ್ಯೂಟ್ ಮಾಡಿಬಿಡುತ್ತೆ. ಸೊ ಇಲ್ಲಿ ಸಪೋರ್ಟಿಂಗ್ ಎಲಿಮೆಂಟ್ಸ್ ಅಂತಂದರೆ 4 ಕಡೆ ಏನಿರುತ್ತೆ, ಬೀಮ್ಸ್ ಇರುತ್ತಲ್ಲ, ಅದು ಸಪೋರ್ಟಿಂಗ್ ಎಲಿಮೆಂಟ್ಸು. ಓಕೆನಾ? ಸಿಮಿಲರ್ಲಿ ಸೆಲ್ ಎಲಿಮೆಂಟಲ್ಲಿ ಇದು ನಮ್ಮದು ಸ್ಲ್ಯಾಬು. ಈಗ ಇದು ಎಕ್ಸ್ ಡೈರೆಕ್ಷನ್ನು, ಇದು ವೈ ಡೈರೆಕ್ಷನ್ ನಮ್ಮ ಸ್ಲ್ಯಾಬ್ದು, ಇದೇನಿದೆ ಝಡ್ ಡೈರೆಕ್ಷನ್ ಇದೆ. ಹೌದಾ? ಸೊ ಎಕ್ಸ್ ಡೈರೆಕ್ಷನ್ ಇದು ಇನ್ ಪ್ಲೇನು, ಇದು ವೈ ಡೈರೆಕ್ಷನ್ ಕೂಡ ಇನ್ ಪ್ಲೇನು, ಝಡ್ ಡೈರೆಕ್ಷನ್ನು ಔಟ್ ಆಫ್ ಪ್ಲೇನು. ಹೌದಾ?
ಈಗ ಶೆಲ್ ಎಲಿಮೆಂಟಲ್ಲಿ ಏನಿರುತ್ತೆ ಅಂತಂದರೆ ಇನ್ ಪ್ಲೇನ್ ಮತ್ತು ಔಟ್ ಆಫ್ ಪ್ಲೇನ್ ಎರಡೂ ಕೂಡ ಸ್ಟಿಫ್ನೆಸ್ ಪ್ರೆಸೆಂಟ್ ಇದೆ, ಎರಡರಲ್ಲೂ ಸ್ಟಿಫ್ನೆಸ್ ಪ್ರೆಸೆಂಟ್ ಇದೆ. ಸೊ ಹಾಗಾಗಿ ಏನಾಗುತ್ತೆ, ಇದು ಎಕ್ಸ್ ಡೈರೆಕ್ಷನ್ ಕೂಡ ರೆಸಿಸ್ಟ್ ಮಾಡುತ್ತೆ ಲೋಡನ್ನು, ವೈ ಡೈರೆಕ್ಷನ್ ಕೂಡ ರೆಸಿಸ್ಟ್ ಮಾಡುತ್ತೆ ಲೋಡನ್ನು, ಝಡ್ ಡೈರೆಕ್ಷನ್ ಕೂಡ ಫಸ್ಟ್ ಏನು ಮಾಡುತ್ತೆ, ಫಸ್ಟ್ ರೆಸಿಸ್ಟ್ ಸಮ್ ಪಾರ್ಟ್ ಆಫ್ ಲೋಡ್. ಯಾವ ಲೋಡ್ ಇದು? ಅಪ್ಲೈಡ್ ಲೋಡ್. ಯಾವುದೇ ಸ್ಲ್ಯಾಬ್ ಮೇಲೆ ಅಪ್ಲೈಡ್ ಲೋಡ್ ಇರುತ್ತಲ್ಲ ಅದು ಸಮ್ ಪಾರ್ಟ್ ಆಫ್ ಲೋಡ್ ಏನು ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಅದಾದಮೇಲೆ ದೆನ್ ರಿಮೇನಿಂಗ್ load will be transferred to supporting element. ಸೊ ಶೆಲ್ ಥಿನ್ನಲ್ಲಿ ಏನಾಗ್ತಾ ಇದೆ, ಇಫ್ ನಾವು ಸ್ಲ್ಯಾಬನ್ನು ಶೆಲ್ ಥಿನ್ ಅಂತ ಮಾಡಿದರೆ ನಾವು ಏನೇ ಲೋಡ್ ಹಾಕಿರ್ತೀವಲ್ಲ ಇಲ್ಲಿ ಸ್ಲ್ಯಾಬ್ ಮೇಲೆ, ಅದು ಲೋಡು ಫಸ್ಟು ಸ್ಲ್ಯಾಬು ರೆಸಿಸ್ಟ್ ಮಾಡುತ್ತೆ. ಸಮ್ ಪಾರ್ಟ್ ಆಫ್ ಅಪ್ಲೈಡ್ ಲೋಡ್ ಏನು ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ನಂತರ ಅದು ಬೀಮ್ಗಳಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಬಟ್ ಇಲ್ಲಿ ಹಾಗಲ್ಲ. ಇಫ್ ನಾವು ಇಲ್ಲಿ ಲೋಡ್ 2 kN/m² ಹಾಕಿದರೆ ಇದು ಎಲ್ಲವೂ 100% ಈ ಬೀಮ್ ಮೇಲೆ ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಇಲ್ಲಿ ಸಮ್ ಪಾರ್ಟ್ ಆಫ್ ಲೋಡ್ ಏನು ಮಾಡುತ್ತೆ, ಮೊದಲು ರೆಸಿಸ್ಟ್ ಮಾಡ್ಕೊಳ್ಳುತ್ತೆ. ಸೊ ಇದು ಡಿಫರೆನ್ಸ್ ಇದೆ ನಮ್ಮದು ಮೆಮ್ಬ್ರೇನ್ ಮತ್ತು ಶೆಲ್ ಎಲಿಮೆಂಟಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಲೋಡು ಮೆಮ್ಬ್ರೇನ್ ಎಲಿಮೆಂಟಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತಂದರೆ ಆ್ಯಸ್ ಪರ್ ಈಲ್ಡ್ ಲೈನ್ ಥಿಯರಿ ಪ್ರಕಾರ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಲ್ಡ್ ಲೈನ್ ಥಿಯರಿ ಪ್ರಕಾರ. ಈಗ ಈಲ್ಡ್ ಲೈನ್ ಥಿಯರಿ ಅಂತಂದರೆ ಯಾವ ಥರ ಅಂತಂದರೆ, ಇಫ್ ನಮ್ಮದು ಇದು ಸ್ಲ್ಯಾಬ್ ಇದೆ ಅಂತಂದರೆ ಈ ಥರ, ಇದು B1, B2, ಇದು B3, ಇದು B4. ಅಂದರೆ ಇದು ಟ್ರ್ಯಾಪೆಜಾಯ್ಡಲ್ ಏನಿರುತ್ತೆ ಈ ಲೋಡು B1 ಮೇಲೆ ಟ್ರಾನ್ಸ್ಫರ್ ಆಗುತ್ತೆ, ಇದು ಟ್ರಯಾಂಗಲ್ ಲೋಡು B2 ಮೇಲೆ, ಇದು ಟ್ರ್ಯಾಪೆಜಾಯ್ಡಲ್ ಲೋಡು B3 ಮೇಲೆ, ಇದು ಟ್ರಯಾಂಗಲ್ ಲೋಡು B4 ಮೇಲೆ ಲೋಡು ಟ್ರಾನ್ಸ್ಫರ್ ಆಗುತ್ತೆ. ಸೊ ಈಲ್ಡ್ ಲೈನ್ ಥಿಯರಿಯನ್ನು ಯೂಸ್ ಮಾಡ್ತಾರೆ. ಮೆಮ್ಬ್ರೇನ್ ಅಂತಂದರೆ ಈ ಥಿಯರಿ ಪ್ರಕಾರ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇಲ್ಲೇನಾಗುತ್ತೆ, ಆ ಥರ ಆಗೋದಿಲ್ಲ. ಇಲ್ಲಿ ಡೈರೆಕ್ಟ್ ರಿಯಲ್ ಸ್ಟಿಫ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಸ್ಟಿಫ್ನೆಸ್ ಜಾಸ್ತಿ ಇತ್ತು ಅಂತಂದರೆ ಅದರ ಮೇಲೆ ರಿಯಲ್ ಸ್ಟಿಫ್ನೆಸ್ ಮೇಲೆ ಬೇಸ್ಡ್ ಮೇಲೆ ಲೋಡು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆನಾ? ಇದರ ಅರ್ಥ ಏನು ಅಂತಂದರೆ, ಇಫ್ ನಮ್ಮದು ಬೀಮ್ ಸೈಜು ಜಾಸ್ತಿ ಇತ್ತು ಅಂತಂದರೆ ಅದು ಜಾಸ್ತಿ ಸ್ಟಿಫ್ ಇರುತ್ತೆ. ಸೊ ಅದು ರೆಸಿಸ್ಟ್ ಕೂಡ ಜಾಸ್ತಿ ಲೋಡನ್ನು ರೆಸಿಸ್ಟ್ ಮಾಡುತ್ತೆ. ಕಡಿಮೆ ಸ್ಟಿಫ್ ಇತ್ತು, ಕಡಿಮೆ ಬೀಮ್ ಸೈಜ್ ಇತ್ತು ಅಂತಂದರೆ ಕಡಿಮೆ ಸ್ಟಿಫ್ನೆಸ್ ಇರುತ್ತೆ, ಅದು ಲೋಡನ್ನು ಕಡಿಮೆ ರೆಸಿಸ್ಟ್ ಮಾಡುತ್ತೆ. ಅದರ ಪ್ರಕಾರ ಲೋಡು ರೆಸಿಸ್ಟ್ ಮಾಡಿಕೊಂಡು ಉಳಿದಿದ್ದನ್ನು ಟ್ರಾನ್ಸ್ಫರ್ ಮಾಡಿಬಿಡುತ್ತೆ. ಸೊ ಇದು ಆಯಿತು ನಮ್ಮದು ಸೆಕೆಂಡ್ ಒನ್. ಈಗ ಥರ್ಡ್ ಒನ್ನು. ಇಲ್ಲಿ ನಾವು ಏನು ಅಜ್ಯೂಮ್ ಮಾಡ್ತಾ ಇದ್ದಾರೆ ಮೆಮ್ಬ್ರೇನಲ್ಲಿ ಅಂತಂತಂದರೆ, ಬೀಮ್ ಸೈಜ್ ಮತ್ತು ಸ್ಟಿಫ್ನೆಸ್ ಎರಡು ಸೇಮ್ ಇದೆ ಅಂತ ಅಂದ್ಕೊಳ್ತಾ ಇದ್ದಾರೆ 4 ಕಡೆ. B1, B2, B3, B4 4 ಬೀಮ್ಗಳ ಸೈಜು ಸೇಮ್ ಇದೆ ಮತ್ತು ಸ್ಟಿಫ್ನೆಸ್ ಸೇಮ್ ಇದೆ ಅಂತ ಅಜ್ಯೂಮ್ ಮಾಡ್ತಾ ಇದ್ದಾರೆ ಈ ಮೆಥಡಲ್ಲಿ. ಬಟ್ ಇಲ್ಲೇನಿರುತ್ತೆ, ಆ ಥರ ಇಲ್ಲ. ಇಲ್ಲಿ ರಿಯಲ್ ಸ್ಟಿಫ್ನೆಸ್ ಕನ್ಸಿಡರ್ ಮಾಡಿರುತ್ತೆ. ಇಫ್ B1 ಜಾಸ್ತಿ ಇತ್ತು ಅಂತಂದರೆ ಬೀಮ್ ಸೈಜು, ಸ್ಟಿಫ್ನೆಸ್ ಜಾಸ್ತಿ ಇರುತ್ತೆ. ಸ್ಟಿಫ್ನೆಸ್ ಜಾಸ್ತಿ ಅಂತಂದರೆ ಲೋಡ್ ರೆಸಿಸ್ಟಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಇರುತ್ತೆ. ಸೊ ಆ ಥರ
ಆ ಬೇಸ್ ಮೇಲೆ ಲೋಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಅಂತಂದರೆ ಲೋಡ್ ಡಿಸ್ಟ್ರಿಬ್ಯೂಷನ್ ಇದರಲ್ಲಿ ಇಟ್ ಮೇ ನಾಟ್ ಬಿ ಕರೆಕ್ಟ್. ಯಾಕಂತಂದರೆ ಇಲ್ಲಿ ನಾವು ಸ್ಟಿಫ್ನೆಸ್ಸನ್ನು ಅಸ್ಯೂಮ್ ಮಾಡ್ತಾ ಇದ್ದೀವಿ. ಲೋಡ್ distribution may not be correct due to assumption of stiffness ಅಂತ ಹೇಳ್ಬೋದು. ಓಕೆನಾ. ಇಲ್ಲಿ ಕರೆಕ್ಟ್ ಇರುತ್ತೆ ಲೋಡ್ ಡಿಸ್ಟ್ರಿಬ್ಯೂಷನ್. ಯಾಕಪ್ಪ ಅಂತಂದರೆ ರಿಯಲ್ ಸ್ಟಿಫ್ನೆಸ್ ಕನ್ಸಿಡರ್ ಮಾಡಿರುತ್ತಲ್ಲ, ಹಾಗಾಗಿ. ಓಕೆನಾ. ನೆಕ್ಸ್ಟು ಇಲ್ಲಿ ನಾವು ಲಾಂಗರ್ ಸ್ಪ್ಯಾನ್ ಬೈ ಶಾರ್ಟರ್ ಸ್ಪ್ಯಾನು ಇಫ್ ಲೆಸ್ ದೆನ್ 2 ಇತ್ತು ಅಂತಂದರೆ 2 ವೇ ಅಂತ ಕನ್ಸಿಡರ್ ಮಾಡ್ತೀವಿ ಟ್ಯಾಬನ್ನು. ಸಿಮಿಲರ್ಲಿ ಲಾಂಗರ್ ಸ್ಪ್ಯಾನ್ ಬೈ ಶಾರ್ಟರ್ ಸ್ಪ್ಯಾನ್ ಇದು ಗ್ರೇಟರ್ ದೆನ್ 2 ಆರ್ ಈಕ್ವಲ್ ಟು 2 ಇತ್ತು ಅಂತಂದರೆ 1 ವೇ ಸ್ಲ್ಯಾಬ್ ಅಂತ ಕನ್ಸಿಡರ್ ಮಾಡಿರ್ತೀವಿ. ಹೌದಾ. ಇದರ ಅರ್ಥ ನಾವು ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಡಿಸ್ಟನ್ಸನ್ನು ಕ್ರಿಟೇರಿಯಾ ಆ್ಯಸ್ ಎ ಕ್ರಿಟೇರಿಯಾ ಅಂತ ಕನ್ಸಿಡರ್ ಮಾಡ್ತಾ ಇದ್ದೀವಿ ಸ್ಟಿಫ್ನೆಸ್ಗೆ, ಟು ಇಟ್ಸ್ ಸ್ಟಿಫ್ನೆಸ್. ಸೊ ಇಟ್ ಮೀನ್ಸ್ ವಿ ಆರ್ ಯೂಸಿಂಗ್ ಡಿಸ್ಟನ್ಸ್ ಆ್ಯಸ್ ಕ್ರಿಟೇರಿಯಾ ಟು ಇಟ್ಸ್ ಸ್ಟಿಫ್ನೆಸ್. ಓಕೆನಾ. ಸಿಮಿಲರ್ಲಿ ಇಲ್ಲೇನು ಮಾಡ್ತಾ ಇದ್ದೀವಿ ಅಂತಂದರೆ ಇಲ್ಲೇನಾಗ್ತಾ ಇದೆ ಅಂತಂದರೆ ಸ್ಲ್ಯಾಬ್ ಆ್ಯಂಡ್ ಬೀಮ್ ಇಂಟರ್ಯಾಕ್ಟ್ ಆಗುತ್ತೆ. ಇಂಟರ್ಯಾಕ್ಟ್ಸ್ ಆ್ಯಂಡ್ ಎಂಪೈರಿಕಲ್ ಟಿ ಬೀಮ್ ಆ್ಯಕ್ಷನ್ ಈಸ್ ಆ್ಯಕ್ಚುಲಿ generated based on stiffness. ಸೊ ಇದರ ಅರ್ಥ ಏನು, ಇದೇನು ಬೀಮ್ ಇರುತ್ತೆ, ಇದು ಸ್ಲ್ಯಾಬ್ ಇರುತ್ತೆ, ಈ ಥರ ಇದು ಕಂಟಿನ್ಯೂಸ್ ಇರುತ್ತೆ. ಬಟ್ ಇಲ್ಲೇನಾಗ್ತಾ ಇದೆ ಅಂತಂದರೆ ಬೀಮ್ ಮತ್ತು ಸ್ಲ್ಯಾಬು ಇಂಟರ್ಯಾಕ್ಟ್ ಆಗಿ ಈ ಬೀಮ್ದೇನೇನು ಎಷ್ಟು ಸ್ಟಿಫ್ನೆಸ್ ಇರುತ್ತಲ್ಲ ಅದನ್ನು ಕನ್ಸಿಡರ್ ಆಗುತ್ತೆ ಡಿಪೆಂಡಿಂಗ್ ಆನ್ ಇಂಟರ್ಯಾಕ್ಷನ್ ಆಫ್ ದೀಸ್ 2 ಸ್ಲ್ಯಾಬ್ ಮತ್ತು ಬೀಮ್ದು. ಓಕೆನಾ. ಆಮೇಲೆ ಅದು ಸ್ಟಿಫ್ನೆಸ್ ಕನ್ಸಿಡರ್ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಈಗ ಯಾವಾಗ ನಾವು ಮೆಂಬ್ರೇನ್ ಯೂಸ್ ಮಾಡಬೇಕು, ಯಾವಾಗ ನಾವು ಶೆಲ್ ಥಿನ್ ಯೂಸ್ ಮಾಡಬೇಕು ಅನ್ನೋದನ್ನು ನಾವು ನೋಡ್ಬೋದು. ಯಾವಾಗಪ್ಪ ಅಂತಂದರೆ ಇಫ್ ನಮ್ಮದು ಸ್ಮಾಲ್ ಸೈಜ್ ಬಿಲ್ಡಿಂಗ್ ಇತ್ತು ಅಂತಂದರೆ ಯಾವುದು ಯೂಸ್ ಮಾಡಬೇಕು. ಸಿಮಿಲರ್ಲಿ ಮೀಡಿಯಮ್ ಸೈಜ್ ಬಿಲ್ಡಿಂಗ್ ಇತ್ತು ಅಂತಂದರೆ, ಲಾರ್ಜ್ ಸೈಜ್ ಬಿಲ್ಡಿಂಗ್ ಇತ್ತು ಅಂತಂದರೆ ಮೆಂಬ್ರೇನ್ ಯೂಸ್ ಮಾಡಬೇಕಾ ಅಥವಾ ಶೆಲ್ ಥಿನ್ ಯೂಸ್ ಮಾಡಬೇಕಾ. ಬರೀ ಇವು 3 ಕ್ರಿಟೇರಿಯಾ ಅಲ್ಲ, ಇದಕ್ಕೆ ಬಿಟ್ಟು ಇನ್ನೂ ಒಂದಿಷ್ಟು ಕ್ರಿಟೇರಿಯಾಸ್ ಇದ್ದಾವೆ. ಸೊ ಆ ಕ್ರಿಟೇರಿಯಾ ನಾವು ಕನ್ಸಿಡರ್ ಮಾಡಿ ಡಿಸೈಡ್ ಮಾಡ್ತೀವಿ ನಾವು ಸ್ಲ್ಯಾಬನ್ನು ಮೆಂಬ್ರೇನ್ ಅಂತ ಮಾಡೆಲ್ ಮಾಡಬೇಕಾ ಅಥವಾ ಶೆಲ್ ಥಿನ್ ಅಂತ ಮಾಡೆಲ್ ಮಾಡಬೇಕು ಅಂತ ಅನ್ನೋದು ಡಿಸೈಡ್ ಮಾಡ್ತೀವಿ. ಓಕೆನಾ. ಸೊ ಇದನ್ನು ನಾವು ಈ ಕ್ರಿಟೇರಿಯಾಸ್ಗಳನ್ನು ನಮ್ಮ ಕನ್ಸಲ್ಟೆನ್ಸಿ ಇಟ್ಯಾಬ್ಸ್ ಕೋರ್ಸಲ್ಲಿ ಕವರ್ ಮಾಡಿದ್ದೇವೆ. ಯಾವ್ಯಾವ ಕ್ರಿಟೇರಿಯಾನ ಕನ್ಸಿಡರ್ ಮಾಡಿ ಯಾವುದು ಮೆಂಬ್ರೇನ್ ಮಾಡಬೇಕು, ಯಾವುದನ್ನು ಶೆಲ್ ಥಿನ್ ಅಂತ ಯೂಸ್ ಮಾಡಬೇಕು ಅನ್ನೋದನ್ನು ನಮ್ಮ ಕೋರ್ಸಲ್ಲಿ ಹೇಳಿದ್ದೀವಿ. ಸೊ ನೀವು ಎನ್ರೋಲ್ ಮಾಡ್ಬೋದು ನಮ್ಮ ಕೋರ್ಸನ್ನು. ನಮ್ಮ ಕೋರ್ಸು ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂತಂತಂದರೆ ಇಂಗ್ಲೀಷು, ಹಿಂದಿ, ಮರಾಠಿ, ಕನ್ನಡ 4 ಲ್ಯಾಂಗ್ವೇಜಲ್ಲಿ ಇದ್ದಾವೆ. ನೀವು ಯಾವುದು ಪ್ರಿಫರೇಬಲ್ ಇರುತ್ತೆ ಆ ಲ್ಯಾಂಗ್ವೇಜನ್ನು ನೀವು ಚೂಸ್ ಮಾಡ್ಬೋದು. ಸೊ ಎಲ್ಲಪ್ಪ ನಮ್ಮ ಕೋರ್ಸನ್ನು ಎನ್ರೋಲ್ ಮಾಡಬೇಕು ಅಂತಂದರೆ ವಿಸಿಟ್ ಮಾಡಬೇಕು ನೀವು www.academy.in
PHB consultants.in ಈ ವೆಬ್ಸೈಟನ್ನು ವಿಸಿಟ್ ಮಾಡಿದರೆ ನಿಮಗೆ ಸಿಗುತ್ತೆ ಕನ್ಸಲ್ಟೆನ್ಸಿ ಇ ಟ್ಯಾಬ್ಸ್ ಕೋರ್ಸ್ ಅಂತ. ಅದನ್ನು ಎನ್ರೋಲ್ ಮಾಡಿ. ಓಕೆನಾ.